ಹಲೋ ಎವ್ರಿವ್ಯಾನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಕಾರ್ಪೊರೇಟ್ ಅಕೌಂಟಿಂಗ್ 2025 ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಬ್ಯಾಂಗ್ಳೂರು ಯೂನಿವರ್ಸಿಟಿ ಕ್ವಶನ್ ಪೇಪರ್. ಪ್ರೀವಿಯಸ್ ವಿಡಿಯೋದಲ್ಲಿ ಅಂದರೆ ಪಾರ್ಟ್ 1ನಲ್ಲಿ ನಾನು ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಕಂಪ್ಲೀಟ್ ಪ್ರಾಬ್ಲಮ್ಸ್ನ ಮತ್ತು ಸೊಲ್ಯೂಷನ್ನ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲಿ ಚೆಕ್ ಮಾಡಿ. ಈ ವಿಡಿಯೋದಲ್ಲಿ ಪಾರ್ಟ್ ಸಿ ಅಥವಾ ಸೆಕ್ಷನ್ ಸಿನಲ್ಲಿ ಫಸ್ಟ್ ಪ್ರಾಬ್ಲಮ್ ಏನಿತ್ತು ಅಂತ ನೋಡೋಣ. ಸೆಕ್ಷನ್ ಸಿನಲ್ಲಿ ಟೋಟಲ್ 36 ಮಾರ್ಕ್ಸ್ಗೆ ಇರುತ್ತೆ. ನಿಮಗೆ ಇದರಲ್ಲೇ ಪಾಸಿಂಗ್ ಮಾರ್ಕ್ಸ್ ಬಂದುಬಿಡುತ್ತೆ 3 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ. ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 12 ಮಾರ್ಕ್ಸ್. ಟೋಟಲ್ 5 ಇರುತ್ತೆ. ಅದರಲ್ಲಿ ಯಾವುದಾದ್ರೂ 3ನ ಚೂಸ್ ಮಾಡಬೇಕು. ಆ್ಯಂಡ್ ಆಲ್ ಕ್ವಶನ್ಸ್ ಆರ್ ವೆರಿ ಈಸಿ. ಸೆಕ್ಷನ್ ಸಿನಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಆಕಾಶ್ ಲಿಮಿಟೆಡ್ issued 6 lakh equity shares of ₹10 each at a discount at 10% for public subscription. The issue was underwritten by the underwriters as follows. P 2 lakh shares and firm underwriting 40,000 shares ಇದೆ. and Q 1,50,000 shares, firm underwriting 20,000 shares ಇದೆ. and R 1 lakh shares, firm underwriting 15,000 shares ಇದೆ. and S 1,50,000 shares, firm underwriting ಬಂದು 25,000 shares ಇದೆ. The total applications excluding firm underwriting but including marked applications were received for 4,80,000 shares. The marked applications were as under. So ಅದರಲ್ಲಿ P 1,30,000 shares ಇದೆ. and Q 80,000 shares ಇದೆ. R 50,000 shares ಇದೆ. then S 80,000 shares. Calculate the net liability of each underwriting treating ಫಸ್ಟ್ ಏನಂತಂದರೆ ಫರ್ಮ್ ಅಂಡರ್ರೈಟಿಂಗ್ ಆ್ಯಸ್ ಎ ಮಾರ್ಕ್ಡ್ ಅಪ್ಲಿಕೇಶನ್ ಆ್ಯಂಡ್ ಬಿ ಫರ್ಮ್ ಅಂಡರ್ರೈಟಿಂಗ್ ಆ್ಯಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಸೊ ಫಸ್ಟು ಕ್ವಶನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಆಕಾಶ್ ಲಿಮಿಟೆಡ್ ಅನ್ನೋರು ಟೋಟಲ್ 6 lakh ಈಕ್ವಿಟಿ ಶೇರ್ನ ₹10 ಈಚಾಗೆ ಇಶ್ಯೂ ಮಾಡ್ತಾ ಇದ್ದಾರೆ ವಿತ್ 10% ಡಿಸ್ಕೌಂಟು. ಅದರಲ್ಲಿ ಏನಂತ ಅಂದರೆ ಇಲ್ಲಿ 4 ಜನ ಅಂಡರ್ ರೈಟರ್ಸ್ ಇದ್ದಾರೆ, PQRS. ಸೊ ಇವರು ಪರ್ಸನ್ಸ್ ಅಂತ ಕನ್ಸಿಡರ್ ಮಾಡಿ. ಈ PQRS ಏನಂತ ಇದೆಯಲ್ವಾ, ಇವರು 6 lakh ಈಕ್ವಿಟಿ ಶೇರ್ಸ್ನ ಸಬ್ಸ್ಕ್ರಿಪ್ಷನ್ ಅಥವಾ ಪಬ್ಲಿಕ್ಕಿಂದ ಕಂಪನಿಗೆ ಸಬ್ಸ್ಕ್ರಿಪ್ಷನ್ ಮಾಡಿಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಪಿ ಅನ್ನೋರು 2 lakh ಶೇರ್ಸು, ಆ್ಯಂಡ್ ಕ್ಯೂ ಅನ್ನೋರು 1,50,000 ಶೇರ್ಸು, ಆ್ಯಂಡ್ ಆರ್ 1 lakh, ಆ್ಯಂಡ್ ಎಸ್ 1,50,000. ಟೋಟಲ್ ಎಷ್ಟು ಶೇರ್ಸ್ ಇದೆ ಅಂದರೆ 6 lakh ಇದೆ. ಸೊ ಇವ್ರ ಜೊತೆಗೇನೆ ಇವ್ರ ಶೇರ್ಸ್ ಜೊತೆಗೇನೆ ಕಂಪನಿಯವರು ಕೂಡ ಇವರಲ್ಲಿ ಏನಂದರೆ 2 lakh ಶೇರ್ಸ್ ಇದ್ದರೆ ಕಂಪನಿ ಇವ್ರಿಗೆ ಎಷ್ಟು ಸಬ್ಸ್ಕ್ರಿಪ್ಷನ್ ಮಾಡಿಸಿದೆ ಅಂದರೆ 40,000, ಕ್ಯೂನಿಗೆ 20,000, ಆರಲ್ಲಿ 15,000, ಎಸ್ 25,000. ಸೊ ಇಲ್ಲಿ ಆ್ಯಕ್ಚುಲ್ ಆಗಿ PQRS ಅಂಡರ್ ರೈಟರ್ಸ್ಗೆ ಎಷ್ಟು ಶೇರ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅಂದರೆ 2 lakh, 1,50,000, 1 lakh, 1,50,000ನ ಡಿಸ್ಟ್ರಿಬ್ಯೂಟ್ ಮಾಡಿದರು. ಸೊ ಇವ್ರ ಶೇರ್ಗೆನೇ ಇವರು ಇನ್ಕ್ಲೂಡಿಂಗ್ ಆಗಿ 40,000, 20,000, 15,000, 25,000 ಇವರು ಕಂಪನಿ ಕಡೆಯಿಂದನೇ ಇಷ್ಟು ಸಬ್ಸ್ಕ್ರಿಪ್ಷನ್ ಮಾಡಿಸಿದ್ದಾರೆ. ದ ಟೋಟಲ್ ಅಪ್ಲಿಕೇಶನ್ ಎಕ್ಸ್ಕ್ಲೂಡಿಂಗ್ ಫರ್ಮ್ ಅಂಡರ್ ರೈಟಿಂಗ್ ಬಟ್ ಇನ್ಕ್ಲೂಡಿಂಗ್ ಮಾರ್ಕ್ಡ್ ಅಪ್ಲಿಕೇಶನ್ ವರ್ ರಿಸೀವ್ಡ್ ಎಷ್ಟು ಅಂತಂದರೆ 4,80,000. ಸೊ ಈ ಫರ್ಮ್ ಏನು ಅಂಡರ್ ರೈಟಿಂಗ್ ಮಾಡಿಸಿದಾರಲ್ವಾ, ಇದನ್ನು ಬಿಟ್ಟು ಟೋಟಲ್ಲು 4,80,000 ಶೇರ್ಸ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ವರ್ ಆಸ್ ಅಂಡರ್. ಸೊ ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಸಬ್ಸ್ಕ್ರಿಪ್ಷನ್ ಮಾಡಿಸಿದ್ದಾರೆ ಅಂತಂದರೆ ಪಿಗೆ 2 lakh ಇತ್ತು, ಬಟ್ ಅವ್ರು ಸಬ್ಸ್ಕ್ರಿಪ್ಷನ್ ಮಾಡಿಸಿರೋದು 1,30,000 ಶೇರ್ಸು. ಕ್ಯೂ ನೋಡಿ 1,50,000 ಶೇರ್ಸ್ ಇತ್ತು, ಅವ್ರು ಸಬ್ಸ್ಕ್ರಿಪ್ಷನ್ ಮಾಡಿಸಿರೋದು 80,000, ಆ್ಯಂಡ್ ಆರ್ ಬಂದು 50,000 ಶೇರ್ಸ್ ಇದೆ, ಆ್ಯಂಡ್ ನೆಕ್ಸ್ಟು ಎಸ್ ಬಂದು 80,000 ಶೇರ್ಸ್ ಇದೆ. ಸೊ ಇವ್ರು ಎಷ್ಟು ಟೋಟಲ್ ಅಂತ ಅಂದರೆ ಎಲ್ಲರಿಂದ ಸೇರಿ 3,40,000 ಶೇರ್ಸ್ನ ಸಬ್ಸ್ಕ್ರಿಪ್ಷನ್ ಮಾಡಿದ್ದಾರೆ. ಇದು ಬಂದು ಮಾರ್ಕ್ಡ್ ಅಪ್ಲಿಕೇಶನ್. ಸೊ ಇವಾಗ ನಾವು 2 ಥರ ಕ್ಯಾಲ್ಕುಲೇಟ್ ಮಾಡಬೇಕು. ದ ಫಸ್ಟ್ ಥಿಂಗ್ ಈಸ್ ಫರ್ಮ್ ಅಂಡರ್ ರೈಟಿಂಗ್ ಆ್ಯಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಸೊ ಇಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಶೇರ್ಸ್ ಏನಿದೆ ಇದನ್ನು ಕೂಡ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಟ್ರೀಟ್ ಮಾಡಿ, ಮತ್ತು ಇನ್ನೊಂದು ಬಂದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಟ್ರೀಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಯಾವ ರೀತಿ ಅಂದರೆ ಹೆಡ್ಡಿಂಗ್ ತೊಗೊಳ್ಳಿ, ಎ ಫರ್ಮ್ ಅಂಡರ್ ರೈಟಿಂಗ್ ಆ್ಯಸ್ ಮಾರ್ಕ್ಡ್ ಅಪ್ಲಿಕೇಶನ್. ಸೊ A1ನ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ ಅದಕ್ಕೆ ಒಂದು ಫಾರ್ಮುಲಾ ಇದೆ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಗೆ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ TAR ಅಂತಂದರೆ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ ಪ್ಲಸ್ ಟೋಟಲ್ ಫಾರ್ಮ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಸೊ TFM ಅಂತಂದರೆ ಟೋಟಲ್ ಫಾರ್ಮ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಸೊ ಈಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟಿದೆ ಅಂದರೆ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಬಂದು, ಸೊ ಇಲ್ಲಿ ಅಂಡರ್ ರೈಟರ್ಸಿಂದನೇ 4,80,000 ಇದೆ,
ಪ್ಲಸ್ ಇಲ್ಲಿ ಕಂಪನಿನೂ ಕೂಡ ಎಷ್ಟು ಸಬ್ಸ್ಕ್ರಿಪ್ಷನ್ ಮಾಡಿಸಿದೆ ಅಂದರೆ 40,000, 20,000, 15,000, 25,000 ಟೋಟಲ್ ಹ್ಯಾಡ್ ಮಾಡಿದ್ರೆ 1 lakh ಬರುತ್ತೆ. ಈ 4,80,000 ಅಪ್ಲಿಕೇಶನ್ ಏನು ರಿಸೀವ್ ಮಾಡ್ಕೊಂಡಿದ್ದಾರಲ್ವಾ, ಅದಕ್ಕೆ ಈ 1 lakhನು ಕೂಡ ಹ್ಯಾಡ್ ಮಾಡಿ. ಯಾಕಂತಂದರೆ ಕಂಪನಿಯವರು ಕೂಡ ಸಬ್ಸ್ಕ್ರಿಪ್ಷನ್ ಮಾಡಿಸಿರೋದ್ರಿಂದ ಈ ಅಪ್ಲಿಕೇಶನ್ನು ಸೇರಿಸಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದ ಟೋಟಲ್ ಅಪ್ಲಿಕೇಶನ್ ಎಕ್ಸ್ಕ್ಲೂಡಿಂಗ್ ಫಾರ್ಮ್ ಅಂಡರ್ ರೈಟಿಂಗ್ ಬಟ್ ಇನ್ಕ್ಲೂಡಿಂಗ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಸೊ ಇಲ್ಲಿ ಎಕ್ಸ್ಕ್ಲೂಡಿಂಗ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಈ 1 lakh ಇನ್ಕ್ಲೂಡ್ ಮಾಡಿಕೊಂಡ್ರೆ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಬಂದು ಎಷ್ಟಾಗುತ್ತೆ, 5,80,000 ಆಗುತ್ತೆ. ಸೊ ಈ 5,80,000 ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟಿದೆ ಅಂದರೆ 1,30,000, 80,000, 50,000, 80,000 ಇದೆಯಲ್ವಾ, ಇದನ್ನು ಟೋಟಲ್ ಮಾಡಿದ್ರೆ 3,40,000 ಬರುತ್ತೆ. ಪ್ಲಸ್ ಕಂಪನಿನೂ ಕೂಡ ಸಬ್ಸ್ಕ್ರಿಪ್ಷನ್ ಮಾಡಿದ್ದಿಲ್ಲ 1 lakh. ಸೊ ಈಗ 5,80,000ಇಂದ ಟೋಟಲ್ 4,40,000 ಲೆಸ್ ಮಾಡಿದ್ರೆ ನಮಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟು ಸಿಗುತ್ತೆ ಅಂದರೆ 1,40,000 ಇಸ್ ದ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಸೊ ಇವಾಗ ಇದನ್ನು ಫಸ್ಟ್ ಸ್ಟೆಪ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಇದನ್ನು ನೋಟ್ ಬರೀಲೇಬೇಕು. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸಲ್ಲಿ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ ಪ್ಲಸ್ ಟೋಟಲ್ ಫಾರ್ಮ್ ಅಂಡರ್ ರೈಟಿಂಗ್. ಇಲ್ಲಿ ಏನಂತಂದರೆ ಟೋಟಲ್ ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಂಡಿರೋದು ಅಂಡರ್ ರೈಟರ್ಸ್ ಪ್ಲಸ್ ಫಾರ್ಮಿಂದ ಎಷ್ಟು ಅಂತ ಅಂದರೆ 5,80,000. ಸೊ ಇದರಲ್ಲಿ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತಂದರೆ ಎಷ್ಟು ಅಪ್ಲಿಕೇಶನ್ಸ್ನ ಕಂಪನಿಗೆ ಸಬ್ಸ್ಕ್ರಿಪ್ಷನ್ ಮಾಡಿಸಿದ್ದಾರೆ ಅಂತ. ಅದರಲ್ಲಿ ಎಷ್ಟಿದೆ ಅಂತ ಅಂದರೆ ಇವರು ಅಂಡರ್ ರೈಟರ್ಸಿಂದ 3,40,000 ಪ್ಲಸ್ ಕಂಪನಿಯಿಂದ 1 lakh ಅಂತ ಅಂದರೆ 4,40,000 ಆಗುತ್ತೆ. 5,80,000 ಅಪ್ಲಿಕೇಶನ್ ರಿಸೀವ್ಡಿಂದ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ 4,40,000 ಲೆಸ್ ಮಾಡಿದ್ರೆ 1,40,000 ಬಂದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆಗುತ್ತೆ. ಸೊ ಇದನ್ನೇ ಇಲ್ಲಿ ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದಾರೆ. ಇವಾಗ ಫಸ್ಟು ಏನಂತಂದರೆ ಹೆಡ್ಡಿಂಗ್ ತೊಗೊಳ್ಳಿ, ಪರ್ಟಿಕ್ಯುಲರ್ಸ್ ABCD ಅಂತ ತೊಗೊಳ್ಳಿ. ಸರಿ, ABCD ಎಲ್ಲ ಇಲ್ಲಿ ರಾಂಗಾಗಿ ಕೊಟ್ಟಿದ್ದಾರೆ ಸ್ಕೀಮಲ್ಲಿ. PQRS ಅಂತ ತೊಗೊಳ್ಳಿ. ಸೊ PQRS ಅಂತ ತೊಗೊಳ್ಳಿ, ಒಂದು ಟೋಟಲ್ ಕಾಲಮ್ನ ತೊಗೊಳ್ಳಿ. ಸೊ ಫಸ್ಟು ಏನಂತಂದರೆ ಗ್ರಾಸ್ ಲಯಬಿಲಿಟಿ. ಸೊ ಯಾರ್ಯಾರಿಗೆ ಎಷ್ಟು ಜವಾಬ್ದಾರಿ ಕೊಟ್ಟಿದ್ರು ಶೇರ್ಸ್ನ ಸಬ್ಸ್ಕ್ರಿಪ್ಷನ್ ಮಾಡಬೇಕು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, Pಗೆ 2 lakh, Q 1,50,000, R 1 lakh, ದೆನ್ S 1,50,000. ಸೊ ಅದನ್ನು ಹ್ಯಾಸ್ ಇಟ್ ಈಸ್ ಬರೀರಿ. ಟೋಟಲ್ 6 lakh ಅಪ್ಲಿಕೇಶನ್ಸನ್ನು ಈ ರೀತಿ 4 ಅಂಡರ್ ರೈಟರ್ಸ್ಗೆ ಡಿವೈಡ್ ಮಾಡಿದರು. ಅದರಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನು ಎಷ್ಟು ಅಪ್ಲಿಕೇಶನ್ನ ಸಬ್ಸ್ಕ್ರಿಪ್ಷನ್ ಮಾಡಿಸಿಲ್ಲ ಅಂತಂದರೆ 1,40,000 ಆಲ್ರೆಡಿ ವಿ ಆರ್ ಕ್ಯಾಲ್ಕುಲೇಟೆಡ್ ಇಯರ್. ಸೊ ಈ 1,40,000 ಈ 4 ಜನ ಅಂಡರ್ ರೈಟರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಅದನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತ ಅಂದರೆ, ಸೊ ಫಸ್ಟು ಅವ್ರ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ 2 lakh ಇದೆ, 1,50,000 ಇದೆ, 1 lakh, 1,50,000 ಸಿಂಪ್ಲಿಫೈ ಮಾಡಿದ್ರೆ PQRS 20, 15, 10, 15 ಬರುತ್ತೆ, ಟೋಟಲ್ 60 ಬರುತ್ತೆ. ಸೊ ಈಗ ಈ 1,40,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಏನಿದಿಲ್ವಾ, 1,40,000 ಇಂಟು 20 ಡಿವೈಡೆಡ್ ಬೈ 60 ಮಾಡಿ ಎಷ್ಟು ಬರುತ್ತೆ ಅಂದರೆ 46,667. ಸೊ ಇದು ಬಂದು Pಗೆ. ಆ್ಯಂಡ್ ನೆಕ್ಸ್ಟು Qಗೆ ಅದೇ ಥರ 1,40,000 ಇಂಟು 15 ಡಿವೈಡೆಡ್ ಬೈ 60 ಮಾಡಿ ಎಷ್ಟು ಬರುತ್ತೆ ಅಂದರೆ 35,000. ಹಾಗೆ 1,40,000 ಇಂಟು 10 ಡಿವೈಡೆಡ್ ಬೈ 60 ಮಾಡಿದರೆ ಹಾರ್ಗೆ ಎಷ್ಟು ಬರುತ್ತೆ ಅಂದರೆ 23,333 ಬರುತ್ತೆ. ಆ್ಯಂಡ್ ನೆಕ್ಸ್ಟು 1,40,000 ಇಂಟು 15 ಡಿವೈಡೆಡ್ ಬೈ 60 ಮಾಡಿದರೆ ಎಷ್ಟು ಬರುತ್ತೆ 35,000 ಬರುತ್ತೆ. ಸೊ ಏನು ಅಂದರೆ ರಿಮೈನಿಂಗ್ ಎಷ್ಟು ಅಪ್ಲಿಕೇಶನ್ನ ಸಬ್ಸ್ಕ್ರಿಪ್ಷನ್ ಮಾಡಿಲ್ಲ ಅದನ್ನು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ 4 ಜನ ಅಂಡರ್ ರೈಟರ್ಸ್ಗೆ ಅಕಾರ್ಡಿಂಗ್ ಟು ದೇರ್ ಗ್ರಾಸ್ ಲಯಬಿಲಿಟಿ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿ. ಇದನ್ನಾದಮೇಲೆ ನೆಕ್ಸ್ಟು ಅನ್ಮಾರ್ಕ್ಡ್ ಅಪ್ಲಿಕೇಶನ್ನ ಲೆಸ್ ಮಾಡಿದ್ರೆ ನಮಗೆ ಬ್ಯಾಲೆನ್ಸ್ ಸಿಗುತ್ತೆ. ಬ್ಯಾಲೆನ್ಸ್ ಎಷ್ಟು ಅಂತಂದರೆ 2 lakhಲ್ಲಿ 46,667 ಲೆಸ್ ಮಾಡಿದ್ರೆ 1,53,333. ಆ್ಯಂಡ್ 1,50,000 35,000 ಲೆಸ್ ಮಾಡಿದ್ರೆ 1,50,000 35,000 ಲೆಸ್ ಮಾಡಿದ್ರೆ 1,15,000. ಆ್ಯಂಡ್ ನೆಕ್ಸ್ಟು 1 lakhಲ್ಲಿ 23,333 ಲೆಸ್ ಮಾಡಿದ್ರೆ 76,667 ಬರುತ್ತೆ. ಆ್ಯಂಡ್ ನೆಕ್ಸ್ಟು 1,50,000 35,000 ಲೆಸ್ ಮಾಡಿದ್ರೆ 1,15,000 ಬರುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ ಅಂದರೆ 4,60,000. ನೀವು ವರ್ಟಿಕಲ್ ಮಾಡಿದ್ರು ಹಾರಿಸೆಂಟಲ್ ಮಾಡಿದ್ರು, ವರ್ಟಿಕಲ್ ಮಾಡಿದಾಗ 6 lakhಯಿಂದ 1,40,000 ಲೆಸ್ ಮಾಡಿದ್ರೆ 4,60,000 ಬರುತ್ತೆ. ಅದರ್ವೈಸ್ ಹಾರಿಸೆಂಟಲ್ ಆಗಿ ಮಾಡಿದ್ರೆ ಇವೆಲ್ಲ ಆ್ಯಡ್ ಮಾಡಿದ್ರೆ 4,60,000 ಬರುತ್ತೆ. ಓಕೆನಾ, ಇಲ್ಲಿ ತನಕ ಕ್ಲಿಯರ್ ಆಯಿತು. ನೆಕ್ಸ್ಟು ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತಂದರೆ ಅಂಡರ್ ರೈಟರ್ಸ್ ಪ್ಲಸ್ ಕಂಪನಿ ಎರಡರಿಂದ ಎಷ್ಟು ಸಬ್ಸ್ಕ್ರಿಪ್ಷನ್ ಮಾಡಿಸಿದ್ದಾರೆ ಅಂತ ನೋಡೋಣ. ಇವಾಗ ಇಲ್ಲಿ ನೋಡಿ, ಸೊ ಇಯರ್
ಪಿ ಎಷ್ಟಿದೆ 1,30,000 ಇದೆ, ಪ್ಲಸ್ ಕಂಪನಿ ಎಷ್ಟು ಮಾರ್ಕ್ ಮಾಡಿಸಿದೆ 40,000 ಶೇರ್ಸ್ನ ಮಾರ್ಕ್ ಮಾಡಿಸಿದೆ. ಆ್ಯಂಡ್ ಕ್ಯೂನಲ್ಲಿ 80,000 ಪ್ಲಸ್ 20,000ನ ಮಾಡಿ, ಆ್ಯಂಡ್ ಇಲ್ಲಿ 50,000 ಪ್ಲಸ್ 15,000ನ ಹ್ಯಾಡ್ ಮಾಡಿ, ಆ್ಯಂಡ್ 80,000 ಪ್ಲಸ್ 25,000 ಶೇರ್ಸ್ನ ಹ್ಯಾಡ್ ಮಾಡಿ. ಸೊ ಇದು ಬಂದು ಮಾರ್ಕ್ಡ್ ಅಪ್ಲಿಕೇಶನ್. 1,30,000 ಪ್ಲಸ್ 40,000 ಮಾಡಿದ್ರೆ 1,70,000, ಆ್ಯಂಡ್ 80 ಪ್ಲಸ್ 20 1 lakh, ಆ್ಯಂಡ್ 50 ಪ್ಲಸ್ 50,000 ಪ್ಲಸ್ 15 ಮಾಡಿದ್ರೆ, ಸೊ ಇಲ್ಲಿ 15 ಇದೆ, ಇಲ್ಲಿ 50,000 ಇದೆ, 65,000, ಆ್ಯಂಡ್ ಇಯರ್ 80,000 ಪ್ಲಸ್ 25,000 ಮಾಡಿದ್ರೆ 1,05,000 ಬರುತ್ತೆ. ಇದು ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಲೆಸ್ ಮಾಡಿ. ಈಗ ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಲೆಸ್ ಮಾಡಿ 1,53,333ನಲ್ಲಿ 1,53,333ನಲ್ಲಿ ನೀವು 1,70,000 ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಮೈನಸ್ ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ ಏನಂತಂದರೆ 16,667 ಬರುತ್ತೆ. ಆ್ಯಂಡ್ 1,15,000ಅಲ್ಲಿ 1 lakh ಲೆಸ್ ಮಾಡಿದ್ರೆ 15 ಬರುತ್ತೆ. 76,667ನಲ್ಲಿ 65,000 ಲೆಸ್ ಮಾಡಿದ್ರೆ 11,667 ಬರುತ್ತೆ. ಆ್ಯಂಡ್ 1,15,000ಅಲ್ಲಿ 1,05,000 ಲೆಸ್ ಮಾಡಿದ್ರೆ 10,000 ಬರುತ್ತೆ. 4,16ನಲ್ಲಿ 4,44,000 ಲೆಸ್ ಮಾಡಿದ್ರೆ 20,000 ಬ್ಯಾಲೆನ್ಸ್ ಬರುತ್ತೆ. ಸೊ ಇವಾಗ ಎಕ್ಸೆಸ್ ಬ್ಯಾಲೆನ್ಸನ್ನು ಯಾರು ಸಬ್ಸ್ಕ್ರಿಪ್ಷನ್ ಮಾಡಿಸಿದ್ದಾರೆ ಅಂದರೆ ಪಿ. ಆ್ಯಕ್ಚುಲಾಗಿ ಅವರು ಟೋಟಲ್ ಮಾರ್ಕೆಟ್ ಅಪ್ಲಿಕೇಶನ್ಸ್ ಬ್ಯಾಲೆನ್ಸ್ ಇರೋದೇ ಎಷ್ಟಿತ್ತು ಅಂತ ಅಂದರೆ 1,53,000 ಶೇರ್ಸ್ನ ಸಬ್ಸ್ಕ್ರಿಪ್ಷನ್ ಮಾಡಿಸ್ಬೇಕಾಗಿತ್ತು ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್ನ ಬಿಟ್ಟು. ಸೊ ಇಲ್ಲಿ ಪಿ ಪ್ಲಸ್ ಕಂಪನಿ ಎರಡರಿಂದನೂ ಎಷ್ಟು ಶೇರ್ಸ್ನ ಸಬ್ಸ್ಕ್ರಿಪ್ಷನ್ ಮಾಡಿಸಿದ್ದಾರೆ ಅಂದರೆ 1,70,000 ಇದೆ. ಸೊ ಈ ಎಕ್ಸೆಸ್ ಅಮೌಂಟ್ ಏನಿದೆಯಲ್ವಾ, ಎಕ್ಸೆಸ್ ಆಫ್ ಪೀಸ್ ಶೇರ್ಸ್ ಏನಿದೆಯಲ್ವಾ ಅದನ್ನು QRSಗೆ ಏನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಏನಂತಂದರೆ 16,667 16,667 ಇಂಟು ಎಷ್ಟಿದೆ 15 ಡಿವೈಡೆಡ್ ಬೈ, ಸೊ ಈ 3 ಜನ ಟೋಟಲ್ ತೊಗೊಳ್ಳಿ, 15 ಡಿವೈಡೆಡ್ ಬೈ 16,667 ಇಂಟು 15 ಡಿವೈಡೆಡ್ ಬೈ 40 ಮಾಡಿ ಎಷ್ಟು ಬರುತ್ತೆ ಅಂದರೆ 6,250 ಬರುತ್ತೆ. ಅದನ್ನು ಕ್ಯೂಗೆ. ಅದೇ ರೀತಿ 16,667 ಇಂಟು 10 ಡಿವೈಡೆಡ್ ಬೈ 40 ಮಾಡಿದ್ರೆ ಎಷ್ಟು ಬರುತ್ತೆ 4,166 ಅಥವಾ 167 ಬರುತ್ತೆ. ಆ್ಯಂಡ್ ಇಯರ್ 16,667 ಇಂಟು 15 ಡಿವೈಡೆಡ್ ಬೈ 40 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 6,250 ಬರುತ್ತೆ. ಸೊ ಈಗ 15,000ಇಂದ 6,250ನ ಲೆಸ್ ಮಾಡಿದ್ರೆ 8,750 ಬರುತ್ತೆ. ಆ್ಯಂಡ್ 11,667ಇಂದ 4,167ನ ಲೆಸ್ ಮಾಡಿದ್ರೆ 7,500 ಬರುತ್ತೆ. ಆ್ಯಂಡ್ ನೆಕ್ಸ್ಟು 10,000ಇಂದ 6,250ನ ಲೆಸ್ ಮಾಡಿದ್ರೆ 3,750 ಬರುತ್ತೆ. ಆ್ಯಂಡ್ ಟೋಟಲ್ ಬಂದು 20,000 ಆಗುತ್ತೆ. ಸೊ ಇವಾಗ ಫರ್ಮ್ ಅಂಡರ್ ರೈಟಿಂಗ್ ಏನಿತ್ತು ಅದನ್ನು ಹ್ಯಾಡ್ ಮಾಡಿ. ಯಾಕಂತಂದರೆ ಟೋಟಲಾಗಿ ಇಷ್ಟು ಅಮೌಂಟನ್ನು ಇವರೇ ಮಾಡಿಸ್ಬೇಕಾಗಿತ್ತು. ಬಟ್ ಇಲ್ಲಿ ಫರ್ಮು ಕೂಡ ಸಬ್ಸ್ಕ್ರಿಪ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡಿದೆ. ಸೊ ಇಲ್ಲಿ ಬ್ಯಾಲೆನ್ಸ್ ಬಂದಾದಮೇಲೆ ಫರ್ಮ್ ಅಂಡರ್ ರೈಟಿಂಗ್ ಏನಿದೆ ಅಂತ ನೋಡಿ. ಯಾಕಂತಂದರೆ ಈ ಬ್ಯಾಲೆನ್ಸ್ ಜೊತೆಗೆ ಫರ್ಮ್ ಅಂಡರ್ ರೈಟಿಂಗ್ನ ಹ್ಯಾಡ್ ಮಾಡಬೇಕು. ಯಾಕಂತಂದರೆ ಅವರು ಆ್ಯಕ್ಚುಲಾಗಿ ಅಂಡರ್ ರೈಟರ್ಸು ಏನಂತಂದರೆ ಅಪ್ಲಿಕೇಶನ್ಸ್ ಸಬ್ಸ್ಕ್ರಿಪ್ಷನ್ ಮಾಡಬೇಕಾಗಿರೋದು ಅಮೌಂಟಿಗೆ. ಸೊ ಇಲ್ಲಿ ಫರ್ಮ್ ಅಂಡರ್ ರೈಟಿಂಗ್ನ ಹ್ಯಾಡ್ ಮಾಡಿದ್ರೆ ನೆಟ್ ಲಯಬಿಲಿಟಿ ಸಿಗುತ್ತೆ. ಸೊ ಇಲ್ಲಿ ಫಸ್ಟು ಪಿ ಎಷ್ಟಿದೆ ಅಂತಂದರೆ 40,000, 20,000, 15,000, 25,000 ಇದೆಯಲ್ವಾ. ಸೊ ಇದು ರೆಸ್ಪೆಕ್ಟಿವ್ ಯಾರ್ಯಾರಿಗೆ ಎಷ್ಟು ಸಬ್ಸ್ಕ್ರಿಪ್ಷನ್ ಮಾಡಿಸಿದ್ದಾರೆ ಅಷ್ಟನ್ನು ಹ್ಯಾಡ್ ಮಾಡೋಣ. ಸೊ ಇಲ್ಲಿ 40,000 ಬಂದು ನೆಟ್ ಲಯಬಿಲಿಟಿ ಪಿಗೆ 40,000 ಇದೆ. ಸೊ ಇಲ್ಲಿ 8,750. ಅದ್ರ ಜೊತೆಗೆ ಫರ್ಮ್ ಅಂಡರ್ ರೈಟಿಂಗ್ ಎಷ್ಟಿದೆ 20,000 ಇವರೇ ಫರ್ಮ್ ಅವರೇ ಮಾಡಿಸಿದ್ದಾರೆ. ಹಾಗಾಗಿ ಟೋಟಲ್ ಇವರ ನೆಟ್ ಲಯಬಿಲಿಟಿ ಎಷ್ಟಿದೆ 28,750. ಇಯರ್ 7,500 ಪ್ಲಸ್ 15,000 ಮಾಡಿದ್ರೆ 22,500. ಇಯರ್ 3,750 ಪ್ಲಸ್ 25,000 ಮಾಡಿದ್ರೆ 28,750 ಬರುತ್ತೆ. ಸೊ ಟೋಟಲ್ ಫರ್ಮ್ ಅಂಡರ್ ರೈಟಿಂಗ್ ಮಾರ್ಕೆಟ್ ಅಪ್ಲಿಕೇಶನ್ಸ್ ಎಷ್ಟಿತ್ತು ಅಂದರೆ 1 lakh. ಸೊ ಇದನ್ನು ಕೂಡ ಇವ್ರಿಗೆ ಲಯಬಿಲಿಟಿ ಆಗೇ ಇರುತ್ತೆ. ಹಾಗಾಗಿ ಟೋಟಲ್ ನೆಟ್ ಲಯಬಿಲಿಟಿನ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಟ್ ಈಸ್ ವೆರಿ ಸಿಂಪಲ್. ಯಾವ ರೀತಿ ಅಂತಂದರೆ ಫಸ್ಟ್ ಇದರಲ್ಲಿ ನೀವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು
ಅದಾದಮೇಲೆ ಅಂಡರ್ ರೈಟರ್ಸ್ ಗ್ರಾಸ್ ಲಯಬಿಲಿಟಿ ಮೇಲೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಆಗ ನಮಗೆ ಬ್ಯಾಲೆನ್ಸ್ ಸಿಗುತ್ತೆ. ಈ ಮಾರ್ಕ್ಡ್ ಅಪ್ಲಿಕೇಶನ್ಸಲ್ಲಿ ಏನಂತಂದರೆ ಅಂಡರ್ ರೈಟರ್ಸ್ ಪ್ಲಸ್ ಫರ್ಮ್ ಎರಡು ಕೂಡ ಎಷ್ಟು ಮಾರ್ಕ್ ಮಾಡಿದರೆ ಅವೆರಡನ್ನು ಸೇರಿಸಿ ತಗೊಳ್ತೀವಿ. ಯಾಕಂತಂದರೆ ಎ ಫರ್ಮ್ ಅಂಡರ್ ರೈಟಿಂಗ್ ಇಸ್ ಎ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಫರ್ಮ್ ಮಾಡಿರೋದು ಆ್ಯಕ್ಚುಲ್ ಆಗಿ 1,30,000 ಪ್ಲಸ್ ಅದಕ್ಕೆ 40,000, 80,000 ಪ್ಲಸ್ 20, 50,000 ಪ್ಲಸ್ 15,000, 80,000 ಪ್ಲಸ್ 25,000 ಮಾಡಿದ್ರೆ ಟೋಟಲ್ ಅಮೌಂಟನ್ನು ಇಲ್ಲಿ ತಗೊಳ್ಳಿ. ಹಾಗೆ ಎಷ್ಟಾಗುತ್ತೆ ಅಂದರೆ 4,40,000 ಆಗುತ್ತೆ. ಸೊ ಈ ಬ್ಯಾಲೆನ್ಸಿಂದ ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಲೆಸ್ ಮಾಡಿದ್ರೆ ಹಾಗೆ ನಿಮಗೆ ಇಲ್ಲಿ ಬ್ಯಾಲೆನ್ಸ್ ಸಿಗುತ್ತೆ. ಸೊ ಈ ಬ್ಯಾಲೆನ್ಸಲ್ಲಿ ಎಕ್ಸೆಸ್ ಯಾರಿಗೆ ಬಂದಿರುತ್ತೆ ಆ ಒಂದು ಶೇರ್ಸಿಂದ ರಿಮೈನಿಂಗ್ ಪೀಪಲ್ಸ್ ಅಥವಾ ರಿಮೈನಿಂಗ್ ಅಂಡರ್ ರೈಟರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಿ ಅಕಾರ್ಡಿಂಗ್ ಟು ದೇರ್ ರೇಷಿಯೋ. ಆವಾಗ ಬ್ಯಾಲೆನ್ಸ್ ಸಿಗುತ್ತೆ. ಆ ಬ್ಯಾಲೆನ್ಸಿಗೆ ಫರ್ಮ್ ಅಂಡರ್ ರೈಟಿಂಗ್ನ ಆ್ಯಡ್ ಮಾಡಿದ್ರೆ ವಿ ವಿಲ್ ಗೆಟ್ ನೆಟ್ ಲಯಬಿಲಿಟಿ. ಸೊ ಇದಿಷ್ಟು ಪಾರ್ಟ್ ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀರಿ. ಆ್ಯಂಡ್ ನೆಕ್ಸ್ಟು ಬಿನಲ್ಲಿ ಏನು ಕೇಳಿದ್ದಾರೆ ಅಂದರೆ ಬಿನಲ್ಲಿ ಏನಂತಂದರೆ ಫರ್ಮ್ ಅಂಡರ್ ರೈಟಿಂಗ್ ಆ್ಯಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಸೊ ಇಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಮಾಡಿಸೇ ಇಲ್ಲ ಅಂತ ತೊಗೊಂಡಾಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ತೊಗೊಂಡಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡೋಣ. ಸೊ ಇಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಏನಂತಂದರೆ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಎಷ್ಟು ಅಂತಂದರೆ 4,80,000 ಪ್ಲಸ್ ಫರ್ಮ್ ಎಷ್ಟಿದೆ ಅಂತಂದರೆ 1,00,000 ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಅದರಲ್ಲಿ 5,80,000 ಬರುತ್ತೆ ನಿಮಗಿದು. 5,80,000ಅಲ್ಲಿ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್. ಸೊ ಇಲ್ಲಿ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಬಂದು 5,80,000 ಇದೆ. ಆ್ಯಂಡ್ ಇದ್ರ ಟೋಟಲ್ 1,30,000, 80,000, 50 ಆ್ಯಂಡ್ 80,000. ಇಲ್ಲಿ ಫಾರ್ಮ್ ಮಾತ್ರ ತೊಗೋಬೇಕು. ಎಷ್ಟು ಅಂತಂದರೆ ಇದು ಬಂದು 3,40,000 ಬಂದಿರುತ್ತೆ. ಸೊ ಇಲ್ಲಿ ಪೆನ್ಸಿಲಲ್ಲಿ ಬರ್ದಿದೆ 3,40,000ನ ಲೆಸ್ ಮಾಡಿದ್ರೆ ನಮಗೆ 2,40,000 ಬಂದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಸೊ ಆವಾಗ ಇಲ್ಲಿ ನೋಡಿ ಫಸ್ಟ್ ಫಾರ್ಮ್ದು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾಗ 1,40,000 ಬಂದಿತ್ತು. ಇಲ್ಲಿ ಫಾರ್ಮ್ ಅಪ್ಲಿಕೇಶನ್ಸ್ನ ತೊಗೊಳಂಗಿಲ್ಲ, ಓನ್ಲಿ ಅಂಡರ್ ರೈಟರ್ಸ್ ತೊಗೋಬೇಕು 2,40,000. ಸೊ ಸೇಮ್ ಏನಂತಂದರೆ ಫರ್ಮ್ ಅಂಡರ್ ರೈಟಿಂಗ್ ಆ್ಯಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಪರ್ಟಿಕ್ಯುಲರ್ಸ್ ABCD 4 ಅಂಡರ್ ರೈಟರ್ಸ್ ಆ್ಯಂಡ್ ಟೋಟಲ್ ಕಾಲಮ್. ಸೊ ಗ್ರಾಸ್ ಲಯಬಿಲಿಟಿ ಆ್ಯಸ್ ಇಟ್ ಈಸ್ ಏನಿತ್ತು 2,00,000, 1,50,000, 1,00,000, 1,50,000 ಟೋಟಲ್ 6,00,000 ಇದೆ. 6,00,000ನ ಆ್ಯಸ್ ಇಟ್ ಈಸ್ ಗ್ರಾಸ್ ಲಯಬಿಲಿಟೀಸ್ ಆಗಿ ತೊಗೊಳ್ಳಿ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟಿದೆ ಅಂತಂದರೆ ಇಲ್ಲಿ 2,40,000 ಇದೆ. ಸೊ ಎಕ್ಸ್ಕ್ಲೂಡಿಂಗ್ ಫಾರ್ಮ್ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಸೊ 2,40,000ನ ಸೇಮ್ ರೇಷಿಯೋ ಎಷ್ಟಿದೆ ಅಂತಂದರೆ ಇದು PQR ಮಾಡ್ಕೊಳ್ಳಿ. ಸೊ ಇಲ್ಲಿ ಎಷ್ಟಿದೆ ಅಂತಂದರೆ 20:15:10:15 ಇದೆ. ಸೊ ಇಲ್ಲಿ ಏನಂತಂದರೆ ಟೋಟಲ್ 60 ಬರುತ್ತೆ. ಸೊ ಈಗ 2,40,000ನ 4 ಜನ ಅಂಡರ್ ರೈಟರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿ. ಯಾವ ರೀತಿ ಅಂದರೆ 2,40,000 ಇಂಟು 20/60 ಮಾಡಿದ್ರೆ ಎಷ್ಟು ಬರುತ್ತೆ? ಫಸ್ಟ್ ಒನ್ 80,000. ಹಾಗೆ 2,40,000 ಇಂಟು 15/60 ಮಾಡಿದ್ರೆ 60,000. 2,40,000 ಇಂಟು 10/60 ಮಾಡಿದ್ರೆ ಎಷ್ಟು ಬರುತ್ತೆ? 40,000. ಹಾಗೆ 2,40,000 ಇಂಟು 15/60 ಮಾಡಿದ್ರೆ ಟೋಟಲ್ 60,000 ಬರುತ್ತೆ. ಸೊ ಇದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಗ್ರಾಸ್ ಲಯಬಿಲಿಟಿಯಿಂದ ಅನ್ಮಾರ್ಕ್ಡ್ ಅಪ್ಲಿಕೇಶನ್ನ ಲೆಸ್ ಮಾಡಿ. 2,00,000ಅಲ್ಲಿ 80,000 ಹೋದರೆ 1,20,000, 1,50,000ಅಲ್ಲಿ 60,000 ಲೆಸ್ ಮಾಡಿದ್ರೆ 90,000. ಆ್ಯಂಡ್ ಇಲ್ಲಿ 1,00,000ಅಲ್ಲಿ 40,000 ಲೆಸ್ ಮಾಡಿದ್ರೆ 60,000, 1,50,000ಅಲ್ಲಿ 60,000 ಲೆಸ್ ಮಾಡಿದ್ರೆ 90,000. ಸೊ ಇದಿಷ್ಟನ್ನು ಟೋಟಲ್ ಮಾಡಿದ್ರೆ 3,60,000 ಬರುತ್ತೆ. ಅಥವಾ 6,00,000ಇಂದ 2,40,000ನ ಲೆಸ್ ಮಾಡಿದ್ರೆ 3,60,000 ಬರುತ್ತೆ. ಇಲ್ಲಿ ತನಕ ಬ್ಯಾಲೆನ್ಸ್. ಸೊ ನಾವು ಇವಾಗ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂಡರ್ ರೈಟರ್ಸ್ ಮಾತ್ರನೇ ಲೆಸ್ ಮಾಡಬೇಕು. ಅಂಡರ್ ರೈಟರ್ಸ್ ಎಷ್ಟು ಕೊಟ್ಟಿದ್ದಾರೆ? P 1,30,000, Q 80,000, R 50,000, S 80,000. ಸೊ ಇದಿಷ್ಟು ಮಾರ್ಕ್ಡ್ ಅಪ್ಲಿಕೇಶನ್ನ ಹ್ಯಾಸ್ ಇಟ್ ಈಸ್ ಬರ್ಕೊಳ್ಳಿ. P 1,30,000, Q 80,000 ಆ್ಯಂಡ್ ನೆಕ್ಸ್ಟು R 50,000 ಆ್ಯಂಡ್ ನೆಕ್ಸ್ಟು S 80,000. ಸೊ ಈ ಬ್ಯಾಲೆನ್ಸಸಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಲೆಸ್ ಮಾಡಿ. ಸೊ ಆವಾಗ ಎಕ್ಸೆಸ್ ಅಮೌಂಟ್ ಯಾವುದಕ್ಕೆ ಬರುತ್ತೆ? Pಗೆ 10,000 ಎಕ್ಸ್ಟ್ರಾ ಬರುತ್ತೆ ಅಥವಾ -10 ಬರುತ್ತೆ. ಇಲ್ಲಿ 10,000, 10,000, 10,000 ಬರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಏನಂತಂದರೆ ಇವಾಗಲೂ ಹಾರಿಸೆಂಟಲ್ ಆಗಿ 3,60,000ಅಲ್ಲಿ 3,40,000 ಲೆಸ್ ಮಾಡಿದ್ರೆ 20,000 ಬರುತ್ತೆ. ಅಥವಾ ನೀವು ಈಗೂ ಟೋಟಲ್ ಮಾಡಿದ್ರೂ ಕೂಡ 30,000ಅಲ್ಲಿ 10,000 ಲೆಸ್ ಮಾಡಿದ್ರೆ 20,000 ಬರುತ್ತೆ. ಈಗ ಎಕ್ಸೆಸ್ ಆಫ್ ಫೀಸ್ ಶೇರ್ಸ್ ಏನಿದೆಯಲ್ವಾ ಡಿಸ್ಟ್ರಿಬ್ಯೂಟ್ ಬಿಟ್ವೀನ್ ದ ಯಾವುದಂತಂದರೆ QRS. ಸೊ ಇದನ್ನು QRS ಅಂತ ಮಾಡ್ಕೊಳ್ಳಿ. ಸೊ ಅವ್ರ ರೇಷಿಯೋ ಎಷ್ಟಿದೆ ಅಂತಂದರೆ 15:10:15 ಇದೆ. 10,000 ಇಂಟು 15/40 ಮಾಡ್ಕೊಳ್ಳಿ. 10,000 ಇಂಟು 15/40 ಮಾಡಿದ್ರೆ ಸೊ ಕ್ಯೂಗೆ ಎಷ್ಟು ಕೊಡಬೇಕಾಗತ್ತೆ ಅಂದರೆ 3,750. ಹಾಗೆ ನೆಕ್ಸ್ಟು 10,000 ಇಂಟು 10/40
40 ಮಾಡಿದ್ರೆ ಸೊ ಇದಕ್ಕೆ 2500 6 ಕೊಡಿ. ಅದಾದಮೇಲೆ ನೆಕ್ಸ್ಟ್ ಸೇಮ್ ಅದೇ ರೀತಿ ಸಾರಿ ವಾಯ್ಸ್ ಬ್ರೇಕ್ ಆಗ್ತಿದೆ, ವಿಡಿಯೋ ಬ್ರೇಕ್ ಆಗ್ತಿದೆ. ಸೊ ಇವಾಗ ನೀವು ಬ್ಯಾಲೆನ್ಸಿಂದ ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಲೆಸ್ ಮಾಡಿ. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಯಾವ್ಯಾವುದು ಅಂತಂದರೆ P 1,30,000, Q 80,000 ಆ್ಯಂಡ್ R 50,000, S 80,000 ಲೆಸ್ ಮಾಡಿದ್ರೆ ನಿಮಗೆ ಬ್ಯಾಲೆನ್ಸಸ್ ಎಷ್ಟು ಸಿಗುತ್ತೆ ಅಂದರೆ ಇಲ್ಲಿ 1,20,000 1,30,000 ಲೆಸ್ ಮಾಡಿದ್ರೆ ಇಲ್ಲಿ 10,000 ಎಕ್ಸ್ಟ್ರಾ ಅಥವಾ ಮೈನಸ್ ವ್ಯಾಲ್ಯೂ ಬರುತ್ತೆ. 90,000 80,000 ಲೆಸ್ ಮಾಡಿದ್ರೆ 10,000 ಬರುತ್ತೆ. 16 50,000 ಲೆಸ್ ಮಾಡಿದ್ರೆ 10,000, 19 80,000 ಲೆಸ್ ಮಾಡಿದ್ರೆ 10,000 ಬರುತ್ತೆ. ಸೊ ಇಲ್ಲಿ 3,16 3,40 ಲೆಸ್ ಮಾಡಿದ್ರೆ 20,000 ಬರುತ್ತೆ. ಸೊ ಬ್ಯಾಲೆನ್ಸಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಎಕ್ಸೆಸ್ ಅಮೌಂಟ್ ಯಾರಿಗೆ ಬಂದಿರುತ್ತೆ ಅದರಿಂದ ರಿಮೈನಿಂಗ್ ಪಾರ್ಟ್ನರ್ಸ್ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಪೀಸ್ಗೆ ಎಕ್ಸೆಸ್ ಅಮೌಂಟ್ ಬಂದಿದೆ, ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ದ QRS ಅಂತ ತಗೊಳ್ಳಿ. ಸೊ ಇವರ ಒಂದು ರೇಷಿಯೋ ಎಷ್ಟಿದೆ ನೋಡಿ, 15:10:15 ಇದೆ. ಸೊ ಈ 10,000 ನೀವು ಇವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಿ. ಸೊ ಯಾವ ರೀತಿ ಅಂತಂದರೆ 10,000 ಇಂಟು 15 ಡಿವೈಡೆಡ್ ಬೈ 40 ಮಾಡಿ ಎಷ್ಟು ಬರುತ್ತೆ 3,750. ಹಾಗೆ 10,000 ಇಂಟು 10 ಡಿವೈಡೆಡ್ ಬೈ 40 ಮಾಡಿದ್ರೆ ಎಷ್ಟು ಬರುತ್ತೆ 2,500. 10,000 ಇಂಟು 15 ಡಿವೈಡೆಡ್ ಬೈ 40 ಮಾಡಿದ್ರೆ 3,750 ಬರುತ್ತೆ. ಸೊ ಇದು ಬಂದು ಬ್ಯಾಲೆನ್ಸು. 10,000 3,750 ಲೆಸ್ ಮಾಡಿದ್ರೆ 6,250. 10,000 2,500 ಲೆಸ್ ಮಾಡಿದ್ರೆ 7,500. ಅಗೇನ್ ಇಲ್ಲಿ 10,000 3,750 ಲೆಸ್ ಮಾಡಿದ್ರೆ 6,250 ಬರುತ್ತೆ. ಟೋಟಲ್ ಎಷ್ಟಾಗುತ್ತೆ 20,000 ಆಗುತ್ತೆ. ಇವಾಗ ಫರ್ಮ್ ಅಂಡರ್ ರೈಟಿಂಗ್ ಏನಿತ್ತು ದಟ್ ಈಸ್ ಕನ್ಸಿಡರ್ ಆಸ್ ಎ ಅನ್ಮಾರ್ಕ್ಡ್. ಸೊ ಅದನ್ನು ಇಲ್ಲಿ ಹ್ಯಾಡ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಪಿಗೆ 40,000, Q 20, R 15 ಆ್ಯಂಡ್ S 25 ಇದೆ. ಅದನ್ನು ಹ್ಯಾಡ್ ಮಾಡ್ತಾ ಹೋದರೆ ನೆಟ್ ಲಯಬಿಲಿಟಿ ಎಷ್ಟು ಸಿಗುತ್ತೆ ಅಂದರೆ ಇಲ್ಲಿ 40,000, 20 ಪ್ಲಸ್ 6,250 ಮಾಡಿದ್ರೆ 6,250. 7,500 ಪ್ಲಸ್ 15,000 ಮಾಡಿದ್ರೆ 22,500. 6,250 ಪ್ಲಸ್ 25,000 ಆದರೆ 31,250 ಆ್ಯಂಡ್ 20,000 ಪ್ಲಸ್ ಇಲ್ಲಿ 1,00,000 ಮಾಡಿದ್ರೆ 1,20,000. ಸೊ ಈಗ ಇಲ್ಲಿ ನೆಟ್ ಲಯಬಿಲಿಟಿ ಎಷ್ಟಿದೆ 1,20,000. ಆ್ಯಕ್ಚುಲಾಗಿ ಫಾರ್ಮು ಅಂಡರ್ ರೈಟರ್ಸಿಂದ ಎಷ್ಟು ರಿಸೀವ್ ಮಾಡ್ಕೊಂಡಿದೆ 4,80,000 ಇದೆ. ಅದಕ್ಕೆ 1,20,000 ನೆಟ್ ಲಯಬಿಲಿಟಿ ಇದೆ, ಅಲ್ಲಿಗೆ ಟೋಟಲ್ 6,00,000 ಆಗುತ್ತೆ. ಸೊ ನೀವು ಇದಿಷ್ಟನ್ನು ಮಾಡಿದ್ರೆ ನಿಮಗೆ 6 ಮಾರ್ಕ್ಸು ಟೋಟಲ್. ವೆರಿ ಈಸಿ, 12 ಮಾರ್ಕ್ಸ್ ಅಲೋಕೇಟ್ ಆಗಿರುತ್ತೆ. ಇಲ್ಲಿ ಏನಂತಂದರೆ ಫಾರ್ಮ್ ಅಂಡರ್ ರೈಟಿಂಗ್ನ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕನ್ಸಿಡರ್ ಮಾಡ್ತೀರಾ. ಇಲ್ಲಿ ಫಾರ್ಮ್ ಸಬ್ಸ್ಕ್ರಿಪ್ಷನ್ನ ಏನಂತ ಅಂದರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆಗಿ ಇದು ಮಾಡ್ತೀವಿ. ಸೊ ಇಲ್ಲಿ ಮೇಯ್ನು ಇಲ್ಲೊಂದು ಲ್ಯಾಕ್ ಅಷ್ಟೇ ಡಿಫ್ರೆನ್ಸ್ ಬರುತ್ತೆ. ಅದು ಬಿಟ್ಟರೆ ಆ್ಯಸ್ ಇಟ್ ಈಸ್ ಎಲ್ಲ ಸೇಮ್ ಇರುತ್ತೆ. ಸೊ ಇಲ್ಲಿ ಏನಂತ ಅಂದರೆ ಗ್ರಾಸ್ ಲಯಬಿಲಿಟಿ ಏನಿದೆ ಫಸ್ಟು ತೊಗೊಳ್ಳಿ, ಅದರಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಲೆಸ್ ಮಾಡಿ, ಅದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸನ್ನು ಲೆಸ್ ಮಾಡಿದ್ರೆ ನಿಮಗೆ ಬ್ಯಾಲೆನ್ಸ್ ಸಿಗುತ್ತೆ. ಆ ಬ್ಯಾಲೆನ್ಸಿಂದ ಎಕ್ಸೆಸ್ ಅಮೌಂಟನ್ನು ರಿಮೈನಿಂಗ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಿ. ಆ ಬ್ಯಾಲೆನ್ಸಿಗೆ ನೆಕ್ಸ್ಟ್ ಫೈನಲ್ ಆಗಿ ಫಾರ್ಮ್ ಅಂಡರ್ ರೈಟಿಂಗ್ನ ಹ್ಯಾಡ್ ಮಾಡಿದ್ರೆ ನೆಟ್ ಲಯಬಿಲಿಟಿ ಸಿಗುತ್ತೆ. ಸೇಮ್ ಪ್ರೊಸೀಜರ್ನ ಇಲ್ಲಿ ಮಾಡ್ತೀವಿ, ಬಟ್ ಇಲ್ಲಿ ಅಂಡರ್ ರೈಟರ್ಸ್ ಅಪ್ಲಿಕೇಶನ್ಸ್ ಮಾತ್ರನೇ ತಗೊಳ್ತೀವಿ. ವಿ ಆರ್ ನಾಟ್ ಇನ್ಕ್ಲೂಡೆಡ್ ದ ಫಾರ್ಮ್ ಅಂಡರ್ ರೈಟಿಂಗ್. ಸೊ ವಿಡಿಯೋ ಮಧ್ಯದಲ್ಲಿ ಸ್ವಲ್ಪ ಕಟ್ ಆಗಿದೆ, ಅದನ್ನ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಆಗ್ತಿತ್ತು ರೆಕಾರ್ಡ್ ಮಾಡಬೇಕಾದ್ರೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕ್ಲಾಸ್ಮೇಟ್ಸು ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಈಸ್ ದೇರ್ ಎನಿ ಡೌಟ್ ಪ್ಲೀಸ್ ಕಮೆಂಟ್ ಬಿಲೋ. ಆ್ಯಂಡ್ ಇದ್ರ PDF ಕೂಡ ನಾನು ಸಾಫ್ಟ್ ಕಾಪಿನ ಪ್ರೊವೈಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.